ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಲಕ್ಷ್ಮೀಸಾಗರ ಶ್ರೀನಿವಾಸ ರೆಡ್ಡಿರವರು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಈ ವೇಳೆ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಬಿಜೆಪಿ ಮುಖಂಡರು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾದ ಲಕ್ಷ್ಮೀಸಾಗರ ಶ್ರೀನಿವಾಸ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಬಸವರಾಜ್, ಬಿಬಿಐ ರಾಜು, ಎಸ್ಆರ್ಟಿ ಅಶೋಕ್ ರೆಡ್ಡಿ, ಹೀಲಲಿಗೆ ಕೃಷ್ಣಾರೆಡ್ಡಿ, ಅತ್ತಿಬೆಲೆ ಗಣೇಶ್, ಬನಹಳ್ಳಿ ಶ್ರೀನಿವಾಸ ರೆಡ್ಡಿ, ನಂಜಾರೆಡ್ಡಿ, ಲಕ್ಷ್ಮೀಸಾಗರ ಬಾಬು, ವರದರಾಜ್, ಮುರಳಿ, ಗಾಂಧಿ, ಶ್ರೀನಾಗ್, ನಾಗರಾಜ್ ಮತ್ತು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಬಿದ್ರಗುಪ್ಪೆ ಚೆನ್ನಪ್ಪ, ನಿರ್ದೇಶಕರುಗಳಾದ ವಿನಿತ್ ಆಂಜಿನಪ್ಪ, ಅಶೋಕ್ ರೆಡ್ಡಿ, ಎಂ ಆಂಜಿನಪ್ಪ, ಕಿಶೋರ್ ಕುಮಾರ್, ಕೃಷ್ಣಾರೆಡ್ಡಿ, ವೆಂಕಟರಮಣರೆಡ್ಡಿ, ತಹೇರಾ ಬಾನು, ಶ್ರೀಮತಿ ಭಾರತಿ, ರಮೇಶ್, ಶ್ರೀನಿವಾಸ ರೆಡ್ಡಿ, ಮುನಿರಾಜು, ವಿ ರಮೇಶ್ ಮತ್ತು ಸ್ಥಳೀಯ ಮುಖಂಡರು ನೂತನ ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ನಮಸ್ಕಾರಗಳು ಹೇಳುತ್ತಾ 1974ರಲ್ಲಿ PM ಗಣೇಶ್ ಮತ್ತು ಶ್ಯಾಮ್ ಸುಂದರ್ ನೇತೃತ್ವದಲ್ಲಿ ಪ್ರಾರಂಭವಾದ ಬ್ಯಾಂಕು ಇವತ್ತು 51 ವರ್ಷಗಳ ಸಾಧನೆ ಅಂದರೆ ಅದು ಬಾಯಲ್ಲಿ ಹೇಳಿದಷ್ಟು ಸುಲಭವಾಗಿ ಆಗಲಿಲ್ಲ. ಇದರ ಹಿಂದ್ಗಡೆ ಹಿರಿಯರ ತ್ಯಾಗ ಮತ್ತು ಪರಿಶ್ರಮ ಇದೆ. ಇಡೀ ಕರ್ನಾಟಕದಲ್ಲಿ ಎ ಗ್ರೇಡ್ ನಿಲ್ಲಬೇಕಂದ್ರೆ ಇಲ್ಲಿ ಸಿಬ್ಬಂದಿ ವರ್ಗ ಆಗಲಿ, ಆಡಳಿತ ಮಂಡಳಿ ಆಗಲಿ, ಅವರ ಪರಿಶ್ರಮ ಕೂಡ ಇದೆ. ನಾನು ಲಕ್ಷ್ಮೀಸಾಗರದಲ್ಲಿ ಇದ್ದ ಗ್ರಾಮಸ್ಥನಾಗಿದ್ದ ನನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸಿದ್ದ ನಮ್ಮ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ನಮ್ಮ ನಾಯಕರುಗಳಾದ ವಿಜಯ ಆಂಜನೇಯನವರಿಗೂ, ಬಸಣ್ಣನವರಿಗೂ, SRT ಅಶೋಕ್ ಅಣ್ಣನವರಿಗೂ, BB ರಾಜು ಅವರಿಗೂ ಧನ್ಯವಾದಗಳು ತಿಳಿಸ್ತಾ ಮತ್ತು ನಮ್ಮ ನಿರ್ದೇಶಕರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬ್ಯಾಂಕು ಇದೇ ರೀತಿ ಚೆನ್ನಾಗಿ ನಡೀಬೇಕು ಅಂತ ನಾವು ಕೋರ್ಕೊಳ್ತೀವಿ. ನಮ್ಮ ಎಷ್ಟು ಸಾಧ್ಯನೋ ಅಷ್ಟು ಪರಿಶ್ರಮ ತೊಡಗಿಸ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ಥರ ನಡೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಇಲ್ಲಿ ಬಂದು ನನಗೆ ಶುಭಾಶಯ ಕೋರಿದೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಮತ್ತು ಸಿಬ್ಬಂದಿ ವರ್ಗಕ್ಕೂ ನನ್ನ ಧನ್ಯವಾದಗಳು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಖಾಲಿ ಬಿದ್ದಂಥ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಶ್ರೀನಿವಾಸ ರೆಡ್ಡಿಯವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಸಂಘವು 1973-4ರಲ್ಲಿ ಶ್ಯಾಮ್ ಸುಂದರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಿಂದ 5 ಲಕ್ಷ ಸಾಲ ತೆಗೆದುಕೊಂಡಂಥ ಈ ಸಂಘವು ಇಲ್ಲಿ ಏನು ಭಾವಚಿತ್ರಗಳು ಕಾಣಿಸ್ತಾ ಇದ್ದಾವೆ, ಅಧ್ಯಕ್ಷರುಗಳಾದಂಥವರು ಅವರ ಒಂದು ಪರಿಶ್ರಮದಿಂದ ಆಡಳಿತ ಮಂಡಳಿ ನಿರ್ದೇಶಕರುಗಳಿಂದ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವರ ಪ್ರಯತ್ನದಿಂದ ಇವತ್ತು ಈ ಬ್ಯಾಂಕು
130 ಕೋಟಿಗೂ ಮಿಗಿಲಾಗಿ ಒಂದು ಆಸ್ತಿ ಮತ್ತು ನಗದನ್ನು ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಒಂದು ತಿಳುವಳಿಕೆ ಮಟ್ಟಿಗೆ ಒಂದನೇ ಸಂಘ ಅಂತ ಹೇಳ್ಬೋದು. ಈ ದಿನ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಅತ್ತಿಬೆಲೆ ಆನೇಕಲ್ ತಾಲೂಕು ಇದಕ್ಕೆ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾದಂಥ ಲಕ್ಷ್ಮೀಸಾಗರ ಶ್ರೀನಿವಾಸ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ತುಂಬು ಹೃದಯದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ಈ ಒಂದು ರೈತ ಸೇವಾ ಸಹಕಾರ ಸಂಘ ತುಂಬ ಇದರಲ್ಲಿ ಸ್ಟೇಟಲ್ಲೇ ನಂಬರ್ 1 ಸ್ಥಾನದಲ್ಲಿ ನಡೀತಾ ಇದೆ. ಇದಕ್ಕೆ ಎಲ್ಲ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಏನು ಡೈರೆಕ್ಟರ್ಗಳಿದ್ದಾರೆ ಅವರೆಲ್ಲನೂ ತುಂಬ ಶ್ರಮ ವಹಿಸಿ ತುಂಬ ಯಶಸ್ವಿಯಾಗಿ ಈ ಒಂದು ಸಹಕಾರ ಸಂಘ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ, ಮುಂದೇನೂ ಸಹ ಅವರು ತಮ್ಮ ಉಪಾಧ್ಯಕ್ಷ ಸ್ಥಾನವನ್ನು ಯಶಸ್ವಿಯಾಗಿ ನಿರ್ವಹಿಸಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸಿದೆ. ಸಿಂಡಿಕೇಟ್ ಸೇವಾ ಸಹಕಾರ ಸಂಘಕ್ಕೆ ನನ್ನ ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿಯವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಈ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಒಳ್ಳೆ ಮಾರ್ಗದರ್ಶಕರ ಕೆಲಸ ಮಾಡ್ತಾರೆ ಅಧ್ಯಕ್ಷರ ಜೊತೆಯಲ್ಲಿ ಅಂತ ನಮ್ಗೆ ಆಶಾಭಾವನೆ ಇದೆ. ಅದೇ ರೀತಿ ನಾನು ಶ್ರೀನಿವಾಸ ರೆಡ್ಡಿಯವ್ರನ್ನ ಕೇಳ್ಕೊಂಡೆ, ನಮ್ಮ ಚಂದಾಪುರಕ್ಕೆ ಒಂದು ರಸಗೊಬ್ಬರದ ಅಂಗಡಿ ಬೇಕು ಅಂತ ಮೊನ್ನೆನೇ ಕೇಳ್ಕೊಂಡಿದ್ದು, ಈಗಾಗಲೇ ರೆಡಿ ಮಾಡಿದ್ದಾರೆ. ಅವರೇ ಉಪಾಧ್ಯಕ್ಷ ಸಮ್ಮುಖದಲ್ಲಿ ಅದನ್ನ ಓಪನ್ ಮಾಡ್ತಾ ಇದ್ದಾರೆ. ಅದನ್ನು ತುಂಬ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಆಶಾಭಾವನೆ ಇದೆ. ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಇವತ್ತಿನ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಈಗಾಗಲೇ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಅವಿರೋಧವಾಗಿ ಇಲ್ಲಿ ಡೈರೆಕ್ಟರ್ಸ್ ಆಗಿ ಆಯ್ಕೆಯಾದರು. ಅದೇ ದಿನ ಈಗ 2ನೇ ಅವಧಿಗೆ ಶ್ರೀನಿವಾಸ ರೆಡ್ಡಿ ಅವರು ಲಕ್ಷ್ಮೀಸಾಗರ ಶ್ರೀನಿವಾಸ ರೆಡ್ಡಿ ಅವ್ರನ್ನ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಸಿಂಡಿಕೇಟ್ ರೈತರ ಸೇವಾ ಸಂಘದ ಎಲ್ಲ ನಿರ್ದೇಶಕರು ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಇಡೀ ಬೆಂಗಳೂರು ಜಿಲ್ಲೆಯಲ್ಲೇ 1ನೇ ಸ್ಥಾನದಲ್ಲಿದೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಆಡಳಿತ ಮಂಡಳಿಯವರ ಸಹಕಾರದಿಂದ. ಅದೇ ರೀತಿ ಪ್ರತಿ ವರ್ಷ 3 ರಿಂದ 3.5 ಕೋಟಿ ಲಾಭ ಸಹ ಬರ್ತಾ ಇದೆ. ಮತ್ತು ರೈತರಿಗೆ ಏನು ಅನುಕೂಲ ಬೇಕೋ ಅದನ್ನೆಲ್ಲ ಈ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕ ಪ್ರಯತ್ನದಿಂದ ಅವರು ರೈತರಿಗೆ ಅವರ ಏನೇನು ಸವಲತ್ತುಗಳಿದೆ ಅದನ್ನು ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದಾರೆ. ಮತ್ತು ಪಡಿತರ ಇದು ಬ್ಯಾಂಕ್ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಬರೀ ಲಾಭಕ್ಕೋಸ್ಕರ ಇವತ್ತು ಸಂಘ ನಡೆಸ್ತಾ ಇಲ್ಲ, ರೈತರಿಗೆ ಮತ್ತು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಪಡಿತರನ್ನು ಸಹ ಇವತ್ತು ಅಂದೇನಹಳ್ಳಿ ಇರ್ಬೋದು, ಎಡನಹಳ್ಳಿ ಇರ್ಬೋದು, ಮತ್ತು ರಾಮಸಾಗರ ಇರ್ಬೋದು, ಈಗಲೆಲ್ಲ ಪಡಿತರ ಸಹ ಅತ್ತಿಬೆಲೆಯಲ್ಲಿ 1-2 ಜಾಗದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ರೈತರಿಗೆ ಬೇಕಾದಂಥ ರಸಗೊಬ್ಬರಗಳು ಸಹ ಇಲ್ಲಿ ವಿತರಣೆ ಆವತ್ತಿಂದ ವಿತರಣೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದ ಚೆನ್ನಪ್ಪನವರು ಮತ್ತು ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಅವರು ಈ ಬ್ಯಾಂಕನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ, ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿ ಸಹಕಾರ ಸಂಘವಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಶುಭಾಶಯನ್ನು ಕೋರ್ತಾ, ಇವತ್ತೇನು ಸಿಂಡಿಕೇಟ್ ಬ್ಯಾಂಕ್ ರೈತ ಸೇವಾ ಸಹಕಾರ ಸಿಂಡಿಕೇಟ್ ಬ್ಯಾಂಕ್ನ ನಮ್ಮ ಚೆನ್ನಪ್ಪನವರು ಮತ್ತು ಉಪಾಧ್ಯಕ್ಷರಾಗಿ ಹೊಸದಾಗಿ ಅವಿರೋಧವಾಗಿ ಶ್ರೀನಿವಾಸ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಪಾರ್ಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಸ್ಪಷ್ಟವಾಗಿ ಇವರು ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಯಾವ ಥರ ಜವಾಬ್ದಾರಿ ಅಂದರೆ, ಈಗೇನು ನಮ್ಮ ಸಿಂಡಿಕೇಟ್ ಬ್ಯಾಂಕಲ್ಲಿ FD ಇಟ್ಟಿದ್ದಾರೆ, ಅದನ್ನೀಗ ಇವರಿಬ್ಬರೂ ಅವರು ಇಟ್ಟಿರೋಷ್ಟು ಮಾಡೋದು ಬೇಡ, ಇನ್ನು ಸ್ವಲ್ಪ ಇನ್ನೊಂದು 50% ಅಷ್ಟು FD ಜಾಸ್ತಿ ಮಾಡಬೇಕು ಅಂತ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಪಕ್ಷದಿಂದ ಇವ್ರನ್ನ ಆಯ್ಕೆ ಮಾಡಿದ್ದಾರೆ, ತುಂಬ ಸಂತೋಷ, ಚೆನ್ನಾಗಾಗಲಿ. ನಮ್ಮ ಚಂದಾಪುರಕ್ಕೆ ಇನ್ನೊಂದು ಲಕ್ಷ್ಮೀಸಾಗರಕ್ಕೆ ಫಸ್ಟ್ ಟೈಮ್ ಉಪಾಧ್ಯಕ್ಷರಾಗಿ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಏನು ನಾಯಕರುಗಳಿದ್ದಾರೆ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚೆನ್ನಪ್ಪಣ್ಣನವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಶ್ರೀನಿವಾಸ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಏನು ಅವಿರೋಧವಾಗಿ ಆಯ್ಕೆಯಾದಂಥ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರು ಹಿಂದೆ ಏನು ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಾಗೂ ಆಂಜನಪ್ಪನವರು ಅನೇಕ ನಮ್ಮ ನಾಯಕರುಗಳೆಲ್ಲ ಈ ರೈತ ಬ್ಯಾಂಕನ್ನು ಭಾರಿ ಅಭಿವೃದ್ಧಿಯತ್ತ ಕೊಂಡೊಯ್ದರು. ಅದೇ ರೀತಿ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅತ್ತಿಬೆಲೆ ಸಿಂಡಿಕೇಟ್ ರೈತ ಸೇವಾ ಸಹಕಾರ ಸಂಘದ ಈ ದಿವಸ ನಡೆದಂಥ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀನಿವಾಸ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಮತ್ತು ಶ್ರೀಯುತ ಚೆನ್ನಪ್ಪನವರು ಅಧ್ಯಕ್ಷರಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಒಂದು ರೈತರ ಸಹಕಾರ ಬ್ಯಾಂಕ್ ಆಗಿರೋದ್ರಿಂದ ಈ ಸಂಸ್ಥೆಯನ್ನು ಮೊದಲು ನಡೆಸಿದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ನಾಯಕರುಗಳು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಇದನ್ನು ಇನ್ನಷ್ಟು ಉತ್ತಮ ರೀತಿಯಾಗಿ ನಡ್ಸ್ಕೊಂಡೋಗಿ ಈ ಸಂಸ್ಥೆಯನ್ನು ಕರ್ನಾಟಕದ ನಂಬರ್ 1 ಸ್ಥಾನದಲ್ಲಿ ನಿಲ್ಲಿಸಬೇಕಂತ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀನಿವಾಸ ರೆಡ್ಡಿ ಅವರನ್ನು ಈ ದಿವಸ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಪಕ್ಷದ ಎಲ್ಲ ನಾಯಕರು ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಗೆಳೆಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.